ವಿಶೇಷವಾಗಿ ಕರ್ತನೆ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ಸ್ವಾಮಿ ನಿನ್ನ ಆತ್ಮದಿಂದಲೂ ಸ್ವಾಮಿ ಸತ್ಯದಿಂದಲೂ ಸ್ವಾಮಿ ಮಾತನಾಡಲಿಕ್ಕೆ ನೀನು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ತೀನಿ. ಎಲ್ಲಾ ಸ್ತುತಿಗೆ ಮಾನ ಮಹಿಮೆ ಒಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡೊಂದರೆ ಜೀವಳ ತಂದೆ ಆಮೇಲೆ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಂತ ಎಲ್ಲ ಜೂಮ್ ಆಪ್ನ ಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಕೊಡಲ್ಪಟ್ಟಂತ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ ವಚನ 1ರಿಂದ 13 ವಚನದವರೆಗೂ ನಾವು ಧ್ಯಾನ ಮಾಡಿಕೊಳ್ಳೋಣ. ನಾನು 2 ಭಾಗವಾಗಿ ವಿಂಗಡ ಮಾಡಿದ್ದೇನ್ರಿ. ಒಂದನೇದಾಗಿ ನಾವು ನೋಡುವುದಾದರೆ 1ನೇ ಭಾಗದಲ್ಲಿ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ 1ನೇ ಭಾಗದಲ್ಲಿ 1ರಿಂದ 5 ವಚನದವರೆಗೂ ನಾವು ಧ್ಯಾನ ಮಾಡಿಕೊಳ್ಳೋಣ. 1ನೇ ವಚನ ಓದಿಕೊಳ್ಳೋಣ. ತಲೆಬಾರ ಏನಂದ್ರೆ, ಯೆಹೋವನು ತನ್ನ ವರಗಳನ್ನು ಪಡೆಯಲು ಕರೆಯುವುದು ಎಂಬುದಾಗಿ. ದೇವರ ವಾಕ್ಯದ ತಲೆಬಾರ, ಯೆಹೋವನು ತನ್ನ ವರಗಳನ್ನು ಪಡೆಯಲು ಕರೆಯುವುದು ಎಂಬುದಾಗಿ. ನಾವು ನೋಡ್ತೀವಿ 1ನೇ ಕೊರಿಂಥದ ಬರೆದ ಪತ್ರಿಕೆಯಲ್ಲಿ 1ರಿಂದ 31ನೇ ವಚನದವರೆಗೆ ನಾವು ನೋಡ್ತೀವಿ, ದೇವರು ಪ್ರತಿ ಒಬ್ಬೊಬ್ಬರಿಗೆ ಪ್ರತಿ ಸೇವಕರುಗಳಿಗೆ ಒಂದೊಂದು ತಲಾಂತವನ್ನು ಕೊಟ್ಟಿರ್ತಾನೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ನೋಡಿ, ಅದೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡ್ತೀವಿ, ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾರ್ಥಗಳನ್ನು ವಿಮೋಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಯ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುವುದೆಂಬುದಾಗಿ ನೋಡ್ತಿದ್ದೇವೆ. ಪ್ರೀತಿಯುಳ್ಳ ಧರ್ಮಗಳ 1ನೇ ವಚನವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದಿ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇರ್ತದೆ. ಎಲೆ ಬಾಯಾರಿದ ಸಕಲ ಜನರೇ, ನೋಡಿ, ಎಲ್ಲಾ ಜನಾಂಗಗಳನ್ನು ದೇವರು ಕರೆಯುತ್ತಿದ್ದಾನೆಂಬುದಾಗಿ ನೋಡ್ತಿರ್ತಾರೆ. ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ನೋಡಿ, ನೀರು ಎಂಬುದಾಗಿ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತನ ಮತ್ತು ಪವಿತ್ರಾತ್ಮನನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡ್ತಿರ್ತಾರೆ. ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ ಎಂಬುದಾಗಿ. ಹಣವಿಲ್ಲದವನು ಸಹ ಬರಲಿ ಅಂದ್ರೆ ಬಡವನಾಗಿದ್ದು ಇದ್ದವನು ಸಹ ದೇವರ ಸಾನ್ನಿಧ್ಯದಲ್ಲಿ ಬರಲಿ ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ನನ್ನ ಬಳಿಗೆ ಬರಲಿ ಎಂಬುದಾಗಿ ಕರೀತಾ ಇದ್ದಾನೆ. ಮತ್ತು ಐಶ್ವರ್ಯವಂತನಾಗಿರುವವನನ್ನು ಸಹ ದೇವರು ಕರೆಯುತ್ತಿದ್ದಾನೆ ಎಂಬುದಾಗಿ ನೋಡ್ತಿರ್ತಾರೆ. ಹಾಗೆ ನಾವು ನೋಡುವುದಾದ್ರೆ, ಬನ್ನಿರಿ, ಕಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷ ರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಯಾವುದು ಹಣವಿಲ್ಲದೆ ಕ್ರಯವಿಲ್ಲದೆ ಅಂದ್ರೆ ಫ್ರೀಯಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ. ಅಂದ್ರೆ ನಾವೇನಾದ್ರೂ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸಹ ಹಣ ಕೊಟ್ಟು ನಾವು ತೆಗೆದುಕೊಳ್ಳುತ್ತೇವೆ. ಆದ್ರೆ ದೇವರು ಹೇರಳವಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳೋದಕ್ಕೆ ನಮ್ಮನ್ನು ಕರೆಯುತ್ತಿದ್ದಾನೆ. ಪ್ರೀತಿಯುಳ್ಳದು, ನಿತ್ಯ ಮರಣದಿಂದ ಬಿಟ್ಟು ನೀವು ನಿತ್ಯ ಜೀವ ಕೊಡುವ ಮಾರ್ಗಗಳಿಗೆ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತದೆ. ನೋಡಿ, ಈ ಲೌಕಿಕವಾದ ಜನಗಳು ನಿತ್ಯ ಮರಣದ ಹಾದಿಗಳನ್ನೇ ಹಿಡಿದಿದ್ದಾರೆ, ಕರೆ ನಿತ್ಯ ಮಾರ್ಗ ಜೀವ ಕಡೆಗೆ ಬರುತ್ತಿಲ್ಲ ಎಂಬುದಾಗಿ ನೋಡ್ತಿದ್ರೆ, ನಮ್ಮನ್ನು ನಿಮ್ಮನ್ನು ದೇವರು ಮಹಾಕೃಪೆಯಿಂದ ನಮ್ಮನ್ನು ನಿತ್ಯ ಮರಣದಿಂದ ತಪ್ಪಿಸಿ ನಿತ್ಯ ಜೀವದ ಕಡೆಗೆ ನಮ್ಮನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ನೋಡ್ತಿದ್ರೆ, ನಾವು ಸಹ ಈ ತರಗಳನ್ನು ನಿತ್ಯ ಮರಣದ ಹಾದಿಗಳನ್ನು ಬಿಟ್ಟು ನಿತ್ಯ ಜೀವದ ಹಾದಿಗಳನ್ನು ಹಿಡಿರಿ ಎಂಬುದಾಗಿ ದೇವರು ನಮಗೆ ವಾಕ್ಯಗಳನ್ನು ಜನರಿಗೆ ಪ್ರಕಟಿಸಿರಿ ಎಂಬುದಾಗಿ ದೇವರ ವಾಕ್ಯ.
ಹಾಗೆ ನಾವು ನೋಡುವುದಾದ್ರೆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆಂಬುದಾಗಿ, ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತದೆ. ಅಂದ್ರೆ ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಅವು ಯಾವುದೆಂಬುದಾಗಿ ನೋಡುವುದಾದರೆ ಪ್ರೇರೆ, ಅದೇ 2ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನೋಡುತ್ತೇವೆ, ಇಸ್ರಾಯೇಲರು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು ಅದನ್ನು ತಿಂದು ಬಿಟ್ಟರೆಂಬುದಾಗಿ ನೋಡ್ತೇವೆ. ಬಿಟ್ಟವರು ದೋಷಿಗಳಾಗಿ ಕಡೆಗೆ ಗುರಿಯಾದರು ಎಂಬುದಾಗಿ ನೋಡ್ತೇವೆ. ನೋಡಿ, ಇನ್ನೊಂದ್ಸರಿ ಓದ್ತೀನಿ. ಇಸ್ರಾಯೇಲರು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ಕೇಡಿಗೆ ಗುರಿಯಾದರು ಎಂದು ಯೆಹೋವನು ನುಡಿತಾನೆಂಬುದನ್ನು ನೋಡಿ. ಪ್ರಥಮ ಫಲವಾಗಿರುವ ಬೆಳೆಯನ್ನು ಅವರು ಏನ್ ಮಾಡಿದ್ರೆ ಇಸ್ರಾಯೇಲರು ಅದು ತಿಂದುದರು ಎಂಬುದನ್ನು ನೋಡ್ತೀವಿ. ದೇವರು ನಮಗೆ ಒಂದು ಹೊಲದಲ್ಲಿ ಆದಾಯ ಕೊಟ್ಟಿದ್ರೆ ಅದನ್ನು ದೇವರಿಗೆ ಒಂದು ಭಾಗವನ್ನು ತೆಗೆದಿರಬೇಕೆಂಬುದ ದೇವರು ವಾಕ್ಯ ಹೇಳ್ತು ಪ್ರೇರೆ. ಆದ್ರೆ ನಾವು ಮತ್ತೆ ಅದನ್ನು ತೆಗೆದುಕೊಂಡ್ರೆ ನೋಡಿ, ಕಾಯಿಲನು ಮತ್ತು ಎಬೇಲನು ನೋಡಿದ್ರಲ್ಲ ಪ್ರಿಯರೇ, ಎಬೇಲನು ದೇವರಿಗೆ ಮೆಚ್ಚುಗೆ ಆಗಿರುವಂತ ಕಾಣಿಕೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದ. ಕಾಯಿಲನು ಬಂದಂತ ಫಲವನ್ನು ಮತ್ತೆ ಅದರಲ್ಲಿ ಇಡ್ತಾ ಇದ್ದ ಪ್ರೇರೆ. ಇಸ್ರಾಯೇಲು ಸಹ ಹಾಗೆ ಮಾಡಿದ್ರ ಎಂಬುದನ್ನು ನೋಡ್ತೀವಿ. ದೇವರಿಗೆ ತಂದ ಬೆಳೆಯ ಪ್ರಥಮ ಫಲವನ್ನು ಅದನ್ನು ತೆಗೆದುಕೊಂಡು ತಿಂದರೆಂಬುದಾಗಿ ನೋಡ್ತೀವಿ. ಹಾಗೆ 2ನೇದಾಗಿ ನೋಡುವುದಾದರೆ ಅದೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಯಾಜಕರಿಗೆ ಯೆಹೋವನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ, ಧರ್ಮೋಪದೇಶಕರು ನನ್ನನ್ನು ತಿಳಿಯಲಿಲ್ಲ, ಪಾಲಕರು ನನಗೆ ದ್ರೋಹ ಮಾಡಿದರು, ಪ್ರವಾದಿಗಳು ಬಾಳ ದೇವತೆಯ ಆವೇಶದಿಂದ ಪ್ರವಾದಿಸಿ ಕೆಲಸಕ್ಕೆ ಬಾರದವುಗಳನ್ನು ಸೇವಿಸಿದರೆಂಬುದಾಗಿ ನೋಡ್ತೀವಿ. ಕೆಲಸಕ್ಕೆ ಬಾರದ ಇರುವಂತ ಸೇವಿಸಿದರೆಂಬುದಾಗಿ ನೋಡ್ತೀವಿ. ಪ್ರವಾದಿಗಳು, ಯಾಜಕರು ಎಂಬುದಾಗಿ ನೋಡ್ತೀವಿ. ಮತ್ತೆ ನಾವು ನೋಡುವುದಾದರೆ 13ನೇ ವಚನದಲ್ಲಿ ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ಇಲ್ಲದ ಬೀರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯುಳ್ಳದವರು ಮಕ್ಕಳೇ, ದೇವರ ವಾಕ್ಯದ ಜೀವ ಜಲವಾಗಿರುವ ಕ್ರಿಸ್ತನ ನಾವು ಬೆಳಗ್ಗೆ ಬರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ. ಹಾಗೆ ನೋಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನು ಜೀವ ಜಲದ ಹೊರತೆ ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ ನಾವು. ಏನ್ರಿ? ಕರ್ತನಾದ ಯೇಸು ಕ್ರಿಸ್ತನು ಜೀವ ಜಲದ ಹೊರತೆ ಆಗಿದ್ದಾನೆ, ನಾನೇ ಎಂಬುದು ಹೇಳುತ್ತಾನೆ ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನೇ ಜೀವ ಜಲವನ್ನು ಹೊಂದಬೇಕಾದರೆ ನಾವು ಯೇಸು ಕ್ರಿಸ್ತನ ಬಳಿಗೆ ಸದಾಕಾಲ ಇರಬೇಕೆಂಬುದಾಗಿ ನೋಡ್ತೇವೆ. ಹಾಗೆ 2ನೇ ವಚನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 2ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ವ್ಯರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಗೆ 1ನೇ ವಚನದಲ್ಲಿ ಸಹ ಹೀಗೆ ಹೇಳುತ್ತೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತೆ, ಯೆಹೋವನು ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗೆ ಆಶಾಭಂಗ ಪಡುವವರು ಮತ್ತು ಯೆಹೋವನಾದ ನಿನ್ನನ್ನು ತೊರೆದವರು ಜೀವ ಜಲದ ಬುಗ್ಗೆಯನ್ನು ತೊರೆದಂತೆ ಆಗಿದ್ದಾರೆ ಎಂಬುದಾಗಿ.
ಯೆಹೋವನು ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಅಂದ್ರೆ ದೇವರನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಹಾಗೆ ಯೆಹೋವನಾದ ನಿನ್ನನ್ನು ತೊರೆಯುವವರು ಜೀವ ಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ ಎಂಬುದಾಗಿ. ದೇವರನ್ನು ತೊರೆದವರು ಜೀವ ಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿ. ದೇವರ ವಾಕ್ಯ ಹೇಳುತ್ತೆ, ನಾವು ಕರ್ತನ ಈ ಸೃಷ್ಟಿ ಮಾಡಿದಾತನಾಗಿರುವ ದೇವರನ್ನು ನಾವು ತೊರೆಯಬಾರದೆಂಬುದಾಗಿ. ಆತನನ್ನೇ ನಾವು ಆಧಾರ ಮಾಡಿಕೊಳ್ಳಬೇಕು, ಆತನನ್ನು ಹಿಡಿದುಕೊಂಡೇ ಈ ಭೂಲೋಕದ ಯಾತ್ರೆಯಲ್ಲಿ ನಾವು ಸಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ ನಾವು ನೋಡುವುದಾದರೆ ಪ್ರೀತಿ ಉಳ್ಳದಿರು ಮಕ್ಕಳೇ, ಕೀರ್ತನೆ 45ನೇ ಅಧ್ಯಾಯ 145ನೇ ಅಧ್ಯಾಯ ಹೀಗೆ ದೇವರ ವಾಕ್ಯ ಹೇಳುತ್ತೆ. 45ನೇ ಅಧ್ಯಾಯ 145ನೇ ಅಧ್ಯಾಯ ವಚನ 15ನೇ ವಚನದಲ್ಲಿ ಹೇಗುತ್ತೆ, ಯೆಹೋವನೇ ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ. ಯೆಹೋವನೇ ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ ಎಂಬುದಾಗಿ. ದೇವರು ನಮಗೆ ಹೊತ್ತೊತ್ತಾಗಿ ಆಹಾರ ಕೊಡ್ತಾನೆ ಪ್ರಿಯ. ನೋಡಿ, ವ್ಯರ್ಥವಾಗಿರುವಂತ ಆಹಾರಗಳನ್ನೇ ಜನಗಳು ಹುಡುಕಿಕೊಂಡು ಹೋಗುತ್ತಿದ್ದಾರೆ. ನಿತ್ಯ ಜೀವಕ್ಕೆ ಕೊಡುವ ಆಹಾರವನ್ನು ನಾವು ಹುಡುಕಬೇಕೆಂಬ ದೇವರ ವಾಕ್ಯ ಹೇಳುತ್ತದೆ. ಹಾಗೆ ನಾವು ನೋಡುವುದಾದ್ರೆ ಕೀರ್ತನೆ 107ನೇ ವಚನದಲ್ಲಿ ಹೀಗೆ ಹೇಳುತ್ತೆ, 9ನೇ ವಚನ, ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆ ಎಂಬುದಾಗಿ ನೋಡ್ತೀವಿ. ಅಂದ್ರೆ ಆತನು ಬಾಯಾರಿದವರ ಆಸೆಯನ್ನು ಪೂರೈಸುವವನಾಗಿದೆ. ಹಸಿದವರ ಏನ್ರೆ ಹೊಟ್ಟೆಯನ್ನು ದೇವರು ತುಂಬಿಸುವವನಾಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನಂತೆ, ಮೃಷ್ಟಾನದಿಂದ. ಹಾಗೆ ನಾವು ನೋಡುವುದಾದರೆ ನೋಡ್ತೀವಿ, ನಾವು ಅರಣ್ಯಕಾಂಡ ಆದಿಕಾಂಡ 21ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಹಾಗರಳು ತನ್ನ ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮರುಳು ಗಾಡಿನಲ್ಲಿ ಪ್ರಯಾಣ ಮಾಡುವ ಮಗು ನೀರಿಡಿಕೆಯಿಂದ ಅಳುತ್ತಾ ಇರ್ತೈತೆ ಪ್ರೀತಿ ಉಳಿದ್ರೆ, ಅವಾಗ ದೇವರಿಗೆ ಮೊರೆ ಇಡ್ತಾಳೆ. ಹಾಗಲು ತನ್ನ ಮಗುವಿಗಾಗಿ ಮೊರೆ ಇಡುವಾಗ ಮಗುವಿನ ದಾಹವನ್ನು ದೇವರು ನೀಗಿಸಿದನೆಂಬುದಾಗಿ ನೋಡ್ತಿದ್ದೇವೆ. ದೇವರು ಸಹ ನಿಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ನಾವು ಜೀವ ಜಲದ ದೇವರ ಮಾರ್ಗವಾಗಿ ನಾವು ಬರಬೇಕೆಂಬುದೇ ಇರೋ ವಾಕ್ಯ ಹೇಳುತ್ತೆ. ಹಾಗೆ ನಾವು ನೋಡುವುದಾದ 2ನೇ ವಚನದಲ್ಲಿ ನೋಡಿರಿ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಅಂದ್ರೆ ನೋಡಿ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಕೆಟ್ಟು ಹೋಗುವುದಕ್ಕೆ ಯಾಕೆ ನೀವು ಪ್ರಯಾಸ ಪಡ್ತಾ ಇದ್ರ ಎಂಬುದು ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ನೋಡಿ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಹೀಗೆ ಹೇಳುತ್ತೆ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 27ನೇ ವಚನ ಹೀಗೆ ಹೇಳುತ್ತೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದು ಕೆಟ್ಟು ಹೋಗುವ ಆಹಾರಕ್ಕಾಗಿ ಈ ಲೋಕದ ಜನಗಳು ಅದಕ್ಕಾಗಿ ದುಡಿತಿದ್ದಾರೆ. ನಿತ್ಯ ಜೀವಕ್ಕೆ ಹೋಗುವ ಆಹಾರಕ್ಕಾಗಿ ಯಾರು ದುಡಿತಾರೆ ಎಂಬುದಾಗಿ ದೇವರ ವಾಕ್ಯ. ನಾವು ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಎಂಬುದಾಗಿ ನೋಡ್ತಿದ್ದೇವೆ. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯದೆ ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡಿರಿ ಎಂಬುದಾಗಿ ದೇವರ ವಾಕ್ಯ. ಹಾಗೆ ನಾವು ನೋಡುವುದಾದರೆ ಪ್ರೀತಿ ಉಳ್ಳದರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 31ನೇ ವಚನದಲ್ಲಿ ಹೀಗೆ ನೋಡ್ತೇವೆ. ಮತ್ತಾಯ 6:31 ಹೀಗಿರುವುದರಿಂದ ಏನು
ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ ಎಂಬುದಾಗಿ ದೇವರ ವಾಕ್ಯ. ನಾವು ಕೆಟ್ಟು ಹೋಗುವ ಆಹಾರಕ್ಕಾಗಿ ಚಿಂತಿಸದೆ ನಿತ್ಯ ಜೀವ ಹೋಗುವ ಆಹಾರಕ್ಕಾಗಿ ನಾವು ಚಿಂತಿಸಬೇಕೆಂಬುದು ದೇವರ ವಾಕ್ಯ. ಈ ಲೋಕದ ಜನಗಳು ಕೆಟ್ಟು ಹೋಗುವ ಆಹಾರಕ್ಕಾಗಿಯೇ ಪ್ರಯಾಸ ಪಡ್ತಿದ್ದಾರೆ. ನಾವು ನಿತ್ಯ ಜೀವಕ್ಕೆ ಹೋಗುವ ಆಹಾರಕ್ಕಾಗಿ ನಾವು ದುಡಿಬೇಕೆಂಬ ದೇವರ ವಾಕ್ಯ. ಹಾಗೆ 2ನೇ ಭಾಗದಲ್ಲಿ ನಾವು ನೋಡುವುದಾದರೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಮತ್ತು ಹುಡುಕಿರಿ ಎಂಬುದಾಗಿ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಮತ್ತು ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 55ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರೆಂಬುದಾಗಿ. ಸಿಕ್ಕುವ ಕಾಲದಲ್ಲಿ ದೇವರನ್ನು ನಾವು ಹಿಡಿದುಕೊಳ್ಳಬೇಕು ಪ್ರೇರೆ. ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕೆಂಬುದ ದೇವರ ವಾಕ್ಯ ಹೇಳುತ್ತೆ. ನೋಡಿ, ಈಗಿನ ಲೌಕಿಕವಾದ ಜನಗಳ ಹೇಳಿದ ಮಾತುಗಳನ್ನೇ ಹಿಡಿದುಕೊಂಡು ಅನ್ವಯಿಸಿಕೊಂಡು ಹೋಗ್ತಾರೆ. ಆದ್ರೆ ದೇವರ ವಾಕ್ಯಕ್ಕೆ ಗಮನ ಕೊಟ್ಟು ನಡೆಯುವುದಿಲ್ಲ ಎಂಬುದಾಗಿ ನೋಡ್ತಾರೆ. ಹಾಗೆ ನಾವು ನೋಡುವುದಾದ್ರೆ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಎಂಬುದಾಗಿ. ಕೆಟ್ಟ ಮಾರ್ಗವನ್ನು ಹಿಡಿಯುವ ಒಬ್ಬ ವ್ಯಕ್ತಿಯನ್ನು ಆ ಕೆಟ್ಟ ಮಾರ್ಗವನ್ನು ಬಿಟ್ಟು ಒಳ್ಳೆಯ ಮಾರ್ಗವಾಗಿ ನಡಿಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೆ ನಾವು ನಡೆಸಬೇಕೆಂಬುದಾಗಿಯೂ ಸಹ ದೇವರ ವಾಕ್ಯ ಹೇಳುತ್ತೆ. ನಾವು ಬೋಧಿಸಬೇಕೆಂಬುದಾಗಿ ದೇವರ ವಾಕ್ಯ ಪ್ರೇರೆ. ಕೆಟ್ಟು ದುರ್ಮಾರ್ಗವನ್ನು ಹಿಡಿದವರನ್ನು ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತೆ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಎಂಬುದಾಗಿ. ಕೆಡುಕನು ತನ್ನ ದುರಾಲೋಚನೆ, ಕೆಟ್ಟದಾಗಿಯೇ ಆಲೋಚನೆಗಳನ್ನು ಮಾಡ್ತಾನಂತೆ. ಕೆಡುಕನು ದೇವರಿಗೆ ವಿರುದ್ಧವಾಗಿರುವಂತ ಆಲೋಚನೆಗಳಲ್ಲೇ ಜೀವಿಸ್ತಿರ್ತಾನೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ನಾವು ಪ್ರೀತಿ ಉಳ್ಳದರ ಮಕ್ಕಳೇ, ಅಂತ ಆಲೋಚನೆಗಳನ್ನು ನೋಡ್ತೀವಿ. ದೇವರ ವಾಕ್ಯ ಹೇಳುತ್ತೆ, ಒಬ್ಬಳು ಸ್ತ್ರೀಯು ಹಾದು ಹೋಗುವಾಗ ನೀನು ಅವಳನ್ನು ಮೋಹಿಸಿದ್ರೆ ವಿಚಾರ ಮಾಡಿದ ಹಾಗಿರುತ್ತದೆ ಎಂಬುದಾಗಿ ನೋಡ್ತೀವಿ. ಪ್ರೀತಿ ಉಳ್ಳದರ ಮಕ್ಕಳೇ, ನಮ್ಮ ಆಲೋಚನೆಗಳು ಏನ್ರಿ ದುರಾಲೋಚನೆಗಳಾಗಿ ಮಾರ್ಪಡಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತದೆ ಎಂಬುದಾಗಿ ನೋಡ್ತೀವಿ. ಹಾಗೆ ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಎಂಬುದಾಗಿ ಹೇಳ್ತಾರೆ ದೇವರ ವಾಕ್ಯ. ದೇವರ ಕಡೆಗೆ ಎಲ್ಲಾ ಪಾಪದ ದುರಾಲೋಚನೆಗಳು, ದುರ್ಮಾರ್ಗಗಳನ್ನು ಬಿಟ್ಟು ಕರ್ತನಾಗಿರುವ ದೇವರ ಮಾರ್ಗವನ್ನೇ ಹಿಡಿಲಿ ಎಂಬುದಾಗಿ ದೇವರ ವಾಕ್ಯ. ಈ ಲೌಕಿಕವಾದ ಜನಗಳು ಅಂದ್ರೆ ದುರ್ಮಾರ್ಗವನ್ನೇ ಆಶ್ರಯಿಸಿಕೊಂಡಿದ್ದಾರೆ, ದುರಾಲೋಚನೆಗಳಲ್ಲೇ ಯೋಚನೆ ಮಾಡುತ್ತಿದ್ದಾರೆ ಪ್ರೇಮ. ಅಂತ ಜನಗಳನ್ನು ಪ್ರೀತಿಗಳ ದೇವ್ರ ಮಕ್ಕಳೇ, ನಾವು ದೇವರ ವಾಕ್ಯಗಳನ್ನು ಹೇಳಿ ಅವರನ್ನು ಯೆಹೋವನ ಕಡೆಗೆ ತಿರುಗಿಸಿಕೊಂಡು ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ತಪ್ಪೆ. ಹಾಗೆ ನಾವು ನೋಡುವುದಾದರೆ, ಆತನು ಅವನನ್ನು ಕರುಣಿಸುವವನು ಮತ್ತು ನಮ್ಮ ದೇವರನ್ನು ಆಶ್ರಯಿಸಲಿ ಎಂಬುದಾಗಿ. ಆತನು ಬಿಟ್ಟು ಪಾಪಗಳನ್ನು ತರುವ ಆಲೋಚನೆಗಳು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡಿದ್ದ ದೇವರು ಪ್ರೀತಿ ಉಳ್ಳದರ ಕರುಣಿಸುತ್ತಾನೆ ಎಂಬುದಾಗಿ ನೋಡ್ತೀವಿ. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾ ಕೃಪೆಯಿಂದ ಕ್ಷಮಿಸುವನೆಂಬುದಾಗಿ. ಆತನನ್ನು ಮಹಾ ಕೃಪೆಯಿಂದ ಕ್ಷಮಿಸುವನೆಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವುದಾದ್ರೆ ದೇವರ ವಾಕ್ಯ ಹೇಳುತ್ತೆ, ನೋಡು, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲಂತೆ. ಮನುಷ್ಯನ ಆಲೋಚನೆಗಳು ವ್ಯರ್ಥವಾಗಿರುವಂತ ಆಲೋಚನೆಗಳಾಗಿರ್ತವೆ ಪ್ರಿಯರೇ. ಆತನ ಮನಸ್ಸಿಗೆ ಬಂದ ಅಂತ ಹಾಗೆ ಆಲೋಚನೆಗಳಲ್ಲಿ ಜೀವಿಸ್ತಿರ್ತಾನೆ, ತನ್ನ ಮನಸ್ಸಿಗೆ ಬಂದ ಹಾಗೆ ಮಾರ್ಗಗಳಲ್ಲಿ ಜೀವಿಸ್ತಿರ್ತಾನೆ, ತನ್ನ ಮನಸ್ಸಿಗೆ ಬಂದ ಹಾಗೆ ಕೆಟ್ಟ ದಾರಿಗಳನ್ನೇ ಹಿಡಿತಿರ್ತಾನೆ ಎಂಬುದನ್ನು ನೋಡ್ತೀವಿ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶಗಳು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಕ್ಕಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಕ್ಕಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ.
ನೋಡಿ, ಭೂಮಿಯಿಂದ ಆಕಾಶ ಎಷ್ಟು ಅಂತರವಾಗಿದೆಯೋ. ಪ್ರೀತಿ ಉಳಿದರ ಮಕ್ಕಳೇ, ನನ್ನ ಆಲೋಚನೆಗಳು, ಪ್ರತಿ ಮನುಷ್ಯನು ತನ್ನ ಆಲೋಚನೆಗಳ ಪ್ರಕಾರವಾಗಿ ಜೀವಿಸ್ತಾನೆ ಎಂಬುದನ್ನು ನೋಡ್ತೇವೆ. ನೋಡಿ, ಕೀರ್ತನೆಗಾರ 31ನೇ 32ನೇ ಅಧ್ಯಾಯ ಹೀಗೆ ಹೇಳುತ್ತೆ. 32 ವಚನ 6ನೇ ವಚನದಿಂದ ಹೀಗೆ ಹೇಳುತ್ತೆ, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ ಎಂಬುದಾಗಿ, ಮಹಾಪ್ರಭಾವು ಅಂತವರನ್ನು ಮುಟ್ಟುವುದಿಲ್ಲ ಎಂಬುದಾಗಿ, ಮಹಾಪ್ರಭಾವ ಅಂತವುದನ್ನು ಮುಟ್ಟುವುದಿಲ್ಲ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಹಾಗೆ ಪ್ರೀತಿ ಉಳಿದರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ನೋಡಿ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದ್ದಾಗ ನಮ್ಮ ಜೀವಿತವು ಹೇಗಿರ್ತದೆ ಅಂದರೆ, ನೋಡಿ, ನೀರಿಲ್ಲದ ಬರಭೂಮಿ ಆಗಿರ್ತದೆ ಎಂಬುದನ್ನು ನೋಡ್ತೀವಿ. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದ್ದಾಗ ನಮ್ಮ ಜೀವಿತವು ಹೇಗೆ ಇರ್ತದೆ ಅಂದರೆ, ನೋಡಿ, ನೀರು ಇಲ್ಲದ ಮರುಭೂಮಿ ಆಗಿರ್ತೈತೆ ಎಂಬುದನ್ನು ನೋಡ್ತೀವಿ. ನೋಡಿ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದ್ದರೆ ನಮ್ಮ ಜೀವಿತವು ನೋಡಿ, ಕಾಲುವೆಯ ಬಳಿಯಲ್ಲಿ ಬೆಳೆಯುವ ಮರದಂತೆ ಹಚ್ಚು ಹಸಿರಾಗಿ ಇರ್ತೈತೆ ಎಂಬುದ ದೇವರ ವಾಕ್ಯ. ಅದು ಕಾಲುವೆಯ ಬಳಿಯಲ್ಲಿ ಮರವು ಹೇಗೆ ಹಚ್ಚು ಹಸಿರಾಗಿರ್ತೈತೆ ನೋಡ್ರಿ, ಹಾಗೆ ನಮ್ಮ ಜೀವಿತವು ಮಾರ್ಪಡ್ತಾವೆ. ಆ ಜೀವಿತ ಮಾರ್ಪಡಬೇಕಾದ್ರೆ ಕ್ರಿಸ್ತ ನಮ್ಮಲ್ಲಿ ಇರ್ಬೇಕೆಂಬ ದೇವರು ವಾಕ್ಯ. ಪ್ರೀತಿ ಉಳಿದ ಮಕ್ಕಳೇ, ನೋಡಿ, ಹಾಗೆ ನೀರು ರಕ್ತಕ್ಕೆ ಹೇಗೆ ಜೀವವಾಗಿದೆಯೋ, ನೋಡಿ, ದೇವರ ಮಾತುಗಳು ಸಹ ನಮ್ಮ ಜೀವಕ್ಕೆ ಶಕ್ತಿಯಾಗಿದೆ ಎಂಬುದನ್ನು ನೋಡ್ತೀವಿ. ನಾವು ಕ್ರಿಸ್ತನನ್ನು ಪ್ರೀತಿ ಉಳಿದ ಮಕ್ಕಳೇ, ಆತನ ವಾಕ್ಯದಲ್ಲಿ ಜೀವಿಸುತ್ತಾ ಆತನ ವಾಕ್ಯದ ಪ್ರಕಾರವಾಗಿ ಬದುಕಬೇಕೆಂಬುದಾಗಿ ದೇವರ ವಾಕ್ಯ. ಅದು ದೇವರು ತಾನೇ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಸ್ವರ್ಗೀಯ ತಂದೆ ಆಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಾಜ, ಕರ್ತನ ದೇವರೇ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ದೇವರೇ ಪ್ರತಿಯೊಂದೊಂದು ಮಾತುಗಳನ್ನು ಸ್ವಾಮಿ, ಹೌದು ರಾಜ ತಂದೆ, ನಿನ್ನ ಬಳಿಗೆ ಬರುವವರು ಸ್ವಾಮಿ ಯಾವತ್ತಿಗೂ ಸ್ವಾಮಿ ಅಪ್ಪ ಕರ್ತನೆ ದೇವರೇ ನಾಶವಾಗಿ ಹೋಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ ಸ್ವಾಮಿ. ಹೌದು ರಾಜ, ಕರ್ತನಾದ ದೇವರೇ ಸ್ವಾಮಿ, ನಿನ್ನ ಮಾತುಗಳು ಸ್ವಾಮಿ ಯಾವಾಗಲೂ ಕರ್ತನೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅಪ್ಪ ಜೀವ ಜಲದ ಬುಗ್ಗೆಯಂತೆ ನಾವು ಉಕ್ಕುವಂತೆ ಮಾಡುವ ದೇವರಾಗಿದೆ ಸ್ವಾಮಿ. ನಿನ್ನ ಬಳಿಗೆ ಬಂದ್ರೆ ಸ್ವಾಮಿ, ಹೌದು ರಾಜ ದೇವರೇ, ನಿನ್ನ ಬಳಿಗೆ ಬಿಟ್ಟು ಸ್ವಾಮಿ ದುರ್ಮಾರ್ಗಗಳಿದೆ ಸ್ವಾಮಿ, ನಮ್ಮ ಸ್ವಾಮಿ ಬದುಕಿನ ಬಾಳು ಕರ್ತನೆ ನಾಶನವಾಗಿ ಹೋಗುವುದೆಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ತಿಳಿಸಿದ ಸ್ವಾಮಿ. ಹೌದು ರಾಜ, ವಿಶೇಷವಾಗಿ ಸ್ವಾಮಿ ನಾವು ಪ್ರಾರ್ಥಿಸ್ತೇನೆ ಬಿಡಿಯ ಸ್ವಾಮಿ. 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬೊಬ್ಬರ ಸೇವಕರುಗಳನ್ನು ಹೆಸರಾಗಿ ಮುಟ್ಟಿ ಆಶೀರ್ವದಿಸೆಂಬುದ ಪ್ರಾರ್ಥಿಸ್ತೇನೆ ಬಿಡಿಯ. ಹೌದು ರಾಜ, ಸೇವಕರ ಕಾಲಿರುವ ಜಾಗವೆಲ್ಲ ನಿನಗೆ ಸ್ವಂತವಾಗಿರು ಸ್ವಾಮಿ. ಹೌದು ರಾಜ, ಅವ್ರ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಹಾಗೆ ಕರ್ತನಾದ ದೇವರ ಸ್ವಾಮಿ, ಬೆಂಗಳೂರು ಪ್ರಾಂತದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಾಮಿ ಎಲ್ಲ ಕುಲಶೇಖರ್ ಅಂಕಲವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ಬಿಡಿ. ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀನಿ ಬಿಡಿ. ದೇವರ ಅವರೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಹೌದು ರಾಜ, ಮೋಸೆಯ ಸಂಗಡ ಇದ್ದ ಹಾಗೆ ಸ್ವಾಮಿ ನೀವು ಕರ್ತನೆ ಅವರ ಸಂಗಡ ಇರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಬಿಡಿ. ಯೋಶುವನ ಸಂಗಡ ಇದ್ದ ಹಾಗೆ ಸ್ವಾಮಿ ದೇವರೇ ನಿನ್ನ ಸ್ವಾಮಿ ನೀನು ಸಹ ಸ್ವಾಮಿ ದೇವರೇ ಕರ್ತನೆ ಅವರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಬಿಡಿ. ಹೌದು ರಾಜ, ಕೊಪ್ಪಳ ಪ್ರಾಂತದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಾಮಿ ಎಲ್ಲಾ ಸೇವಕರುಗಳಿಗಾಗಿ ಸ್ವಾಮಿ ಹಾಗೆ ಕರ್ತನೆ ನಾವು ನಿನ್ನ ಅಂಕಲ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಬಿಡಿ. ದೇವರ ಅವರೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಬಿಡಿ ಸ್ವಾಮಿ. ಹೌದು ರಾಜ, ಆರೋಗ್ಯವಂತರಾಗಿರುವಂತೆ ನೀವು ಸಹಾಯ ಮಾಡು ಸ್ವಾಮಿ. ಹೌದು ರಾಜ, ಎಲ್ಲಾ ಹಾಸ್ಟೆಲ್ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ದೇವರೇ ಸ್ವಾಮಿ, ಜುಮ್ಮಿ ಆಪ್ನಲ್ಲಿ ಕೂಡಿ ಬಂದಂತ ಎಲ್ಲಾ ಸಹೋದರ ಸಹೋದರಿ ಎಲ್ಲಾ ಸೇವಕರುಗಳನ್ನು ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ದೇವರೇ ಸ್ವಾಮಿ, ಇಲ್ಲಿವರೆಗೆ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ವಾಕ್ಯ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲಾ ಸ್ತುತಿ ಘನ ಮಾನ ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತೆ ಜೀವನ ತಂದೆ, ಆಮೆನ್.